ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಶೇಂಗಾ ಲಾಡು ಮಾಡೋ ರೆಸಿಪಿನ ತೋರಿಸ್ತೀವಿ. ಬನ್ನಿ, ನಾನು ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಬಂದಿರೋದು. ಸೊ ಅವಳು ಶೇಂಗಾ ಲಾಡುನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದಾಳೆ. ಸೊ ಬನ್ನಿ, ನಾವು ಹೊರಗಡೆ ಹೋದಾಗ, ಆಮೇಲೆ ಎಲ್ಲಾದರೂ ಜರ್ನಿ ಹೋಗುವಾಗ, ಆಮೇಲೆ ಮನೆಯಲ್ಲಿ ತಿನ್ನೋದಕ್ಕೆ, ಹಬ್ಬ ಹರಿದಿನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದಾಳೆ. ಅದರಲ್ಲಿ 1.5 ಗ್ಲಾಸು ಶೇಂಗಾನ ತೊಗೊಂಡಿದ್ದಾಳೆ. ನೋಡಿ, ಶೇಂಗಾನ ಯಾವಾಗೂ ಲೋ ಫ್ಲೇಮಲ್ಲಿಟ್ಟು ಹುರಿಬೇಕು. ಯಾಕಂದರೆ ಫಾಸ್ಟಾಗಿ ಗ್ಯಾಸ್ ಇಟ್ಟು ಹುರಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಆಗಿರಲ್ಲ. ಮೇಲ್ಗಡೆ ಕಪ್ಪು ಕಾಣಿಸುತ್ತೆ ಶೇಂಗಾ, ಸೊ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಸೊ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಡಬೇಕು. ನೋಡೋದು ಈ ಥರ ಸಿಪ್ಪಿ ಸುಲಿದ್ರೆ, ನೋಡಿ ಈ ಥರ ಸಿಪ್ಪಿ ಸುಲಿಬೇಕು. ಸೊ ನೋಡಿ, ಇವಾಗಿದು ಶೇಂಗಾ ಹುರಿದಿದೆ. ಇದಾದಮೇಲೆ ನೋಡಿ, ನಾವು ಇವತ್ತು ಪಾಕದಲ್ಲಿ ಮಾಡಿ ತೋರಿಸ್ತಾ ಇರೋದು ಶೇಂಗಾ ಲಾಡುನ ಇನ್ಸ್ಟೆಂಟಾಗಿ. ನೋಡಿದೆ, ಇವಾಗ ಸಿಪ್ಪೆನ ತಗೋತೀವಿ. ನೋಡಿ, ನಾವು ಯಾವಾಗಲೂ ಮಿಕ್ಸಿಗೆ ಹಾಕ್ತಾ ಇರ್ತೀವಿ ಬೆಲ್ಲ ಮತ್ತು ಶೇಂಗಾ ಮಿಕ್ಸ್ ಮಾಡಿ. ಸೊ ಇದು ಹಾಗಲ್ಲ. ನೋಡಿ, ಇವಾಗ ಒಂದು ಪ್ಯಾನಿಗೆ ಅವಳು ಒಂದು ಸ್ವಲ್ಪ ಒಣಶುಂಠಿನ ತೊಗೋತಾ ಇದ್ದಾಳೆ. ಇದನ್ನು ಸ್ವಲ್ಪ ಹುರ್ಕೊಂಡು ತೊಗೋತಾ ಇದ್ದಾಳೆ. ಯಾಕಂದರೆ ಒಣಶುಂಠಿ ಶರೀರಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಈ ಥರ ಹುರ್ಕೊಂಡು ತೊಗೊಂಡಿದ್ದಾಳೆ. ಇದಾದಮೇಲೆ ಸ್ವಲ್ಪ ಏಲಕ್ಕಿನ ಹಾಕ್ತಾ ಇದ್ದಾಳೆ. ಒಂದು 8-10-15 ಏಲಕ್ಕಿನ, ಒಂದು ಸ್ವಲ್ಪ 8 ಲವಂಗ ತೊಗೊಂಡಿದ್ದಾಳೆ. ಸೊ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದಾಳೆ. ಹುರ್ಕೊಂಡಾದ್ಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತಾ ಇರೋದು. ಸೊ ನೋಡಿ, ಈ ಥರ ಚೆನ್ನಾಗಿ ಹುರಿದಿರಬೇಕು. ಸೊ ನೀವು ಎಲ್ಲಾದರೂ ಊರಿಗೆ ಹೋಗುವಾಗ ಮಾಡುವಾಗ ಈ ಥರ ಮಾಡ್ಕೊಂಡೋದ್ರೆ ತುಂಬ ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ನೋಡಿ, ಸ್ವಲ್ಪ ಒಂದು ಜೈಫಾಳ್ ಅಂತ ಕರೀತಾರೆ ಹಿಂದಿಯಲ್ಲಿ, ಆಮೇಲೆ ಕನ್ನಡದಲ್ಲಿ ಕೂಡ ಇದನ್ನು ಪುಡಿ ಮಾಡಿ ಹುರ್ಕೊಂಡು ತೊಗೊಂಡಿದ್ದೆ. ಗಸಗಸಿ ಅಂತ ಎಲ್ಲರಿಗೂ ಗೊತ್ತು. ಗಸಗಸಿನ ತೊಗೊಂಡಿದ್ದಾರೆ. ಯಾಕಂದರೆ ಗಸಗಸಿ ತುಂಬ ಶರೀರಕ್ಕೆ ತುಂಬ ಬೆನಿಫಿಟ್ ಕೊಡೋಂಥ ಒಂದು ಫುಡ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಜಾಸ್ತಿ ಹಸಿವಾಗ್ತಾ ಇದ್ದರೆ, ಸೊ ಬ್ಯಾಕ್ ಪೇಯ್ನ್ ಇದ್ದರೆ, ಸೊ ಆಯಾಸ ಜಾಸ್ತಿ ಇದ್ದರೆ ತುಂಬ ಯೂಸ್ ಆಗುತ್ತೆ. ಇವಾಗ ನೋಡಿ, ಹುರ್ಕೊಂಡಿರೋದೆಲ್ಲದನ್ನು ಮಿಕ್ಸಿ ಮಾಡ್ಕೊತಾ ಇರೋದು. ಈಗಾಗಲೇ ತೋರಿಸಿದ್ದು ಒಣಶುಂಠಿ, ಒಂದು ಜೈಫಾಳ್ ಅಂದರೆ ಜಾಜಿಕಾಯಿ, ಆಮೇಲೆ ಏಲಕ್ಕಿ, ಇದನ್ನೆಲ್ಲ ಇವಾಗ ಪುಡಿ ಮಾಡ್ಕೊಂಡು ತೊಗೊಳ್ಳೋಣ ಬನ್ನಿ. ಪುಡಿ ಮಾಡಿಕೊಂಡು ನೋಡಿ ಸೋಸ್ಕೋತಾ ಇರೋದು. ಯಾಕಂದರೆ ಇದರಲ್ಲೆಲ್ಲ ಏಲಕ್ಕಿ ನಾವು ಡೈರೆಕ್ಟಾಗಿ ಹುರಿದಿರೋದೆಲ್ಲ ಸಿಪ್ಪೆ ಎಲ್ಲ ತಿನ್ನುವಾಗ ಬಾಯಲ್ಲಿ ಸಿಗುತ್ತೆ ಅಂತ ಇದನ್ನು ಚಾಣಿ ಮಾಡಿ ತೊಗೋತಾ ಇರೋದು. ನೋಡಿ, ಇವಾಗ ಸಿಪ್ಪೆನ ಸುಲ್ಕೊಂಡು ಇಟ್ಕೊಂಡಿರೋ ಶೇಂಗಾ ಇದೆ. ಇವಾಗ ಇದನ್ನು ಮಿಕ್ಸಿ ಮಾಡೋಣ ಬನ್ನಿ. ನೋಡಿ, ಈ ಥರ ಶೇಂಗಾ ಚೆನ್ನಾಗಾಗಿರಬೇಕು. ಯಾಕಂದರೆ ನೋಡಿ, ಪೂರ್ತಿ ನಾವು ಸಣ್ಣ ಮಾಡಿದರೆ ತಿನ್ನೋಕಟ್ಟು ಚೆನ್ನಾಗಿ ಇರಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ತರಿಯಾಗಿಯೇ ಮಿಕ್ಸಿ ಮಾಡ್ಕೊತಾ ಇರೋದು. ಯಾಕಂದರೆ ತರಿಯಾಗಿದ್ದರೆ ಬಾಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಈ ಥರ ತರಿಯಾಗಿರಬೇಕು. ಇದನ್ನು ಇವಾಗ ಒಂದು ಬುಟ್ಟಿಗೆ ಹಾಕೋತಾ ಇರೋದು ಮಿಕ್ಸಿ ಮಾಡಿ. ಯಾಕಂದರೆ ಇದು ನಾವು ತೋರಿಸ್ತಾ ಇರೋದು ಪಾಕ ಮಾಡಿ ಯಾವ ಥರ ಲಾಡು ರೆಡಿ ಮಾಡ್ತಾರೆ ಅಂತ. ಯಾಕಂದರೆ ತಿನ್ನೋದಕ್ಕೆ ಇಷ್ಟು ಸಖತ್ತಾಗಿರುತ್ತೆ, ಭಾರಿ ಸಖತ್ತಾಗಿರುತ್ತೆ. ನೋಡಿ, ಇದಕ್ಕೆ ಅವಳು ಅರ್ಧ ಗ್ಲಾಸು ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದಾಳೆ. ಈಗಾಗಲೇ ಅವರೆಲ್ಲ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಅದನ್ನೇ ಹಾಕ್ತಾ ಇರೋದು. ಜಾಜಿಕಾಯಿ ಪೇಸ್ಟು, ಆಮೇಲೆ ಏಲಕ್ಕಿ ಪೇಸ್ಟು, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ನೋಡಿ, ಇಷ್ಟು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಈ ಕಡೆ ಒಂದು ಪ್ಯಾನ್ ಮೇಲೆ ಬೆಲ್ಲದ ಪಾಕನ ಮಾಡ್ಕೋಬೇಕು. ನಿಮ್ಗೆ ನೆನಪಿರಲಿ, 1.5 ಗ್ಲಾಸು ಶೇಂಗಾ ಬೀಜನ ತೊಗೊಂಡಿರೋದು. ಅದಕ್ಕೆ 1 ಗ್ಲಾಸು ಬೆಲ್ಲನ ತೊಗೋತಾ ಇರೋದು. 3/4 ಗ್ಲಾಸು ನೀರು ಹಾಕ್ತಾ ಇರೋದು. ಅಂದರೆ ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಪಾಕ ಮಾಡ್ಕೋಬೇಕು. ಪಾಕ ಮಾಡೋದ್ರಿಂದ ತುಂಬ